ಸಮಾವೇಶದಿಂದ ಡಿಕೆಶಿ ಅರ್ಧಕ್ಕೆ ಹೋದ ವಿಚಾರ ಗೊಂದಲ ಬೆನ್ನಲ್ಲೇ ಸಿಎಂ ಡಿಸಿಎಂ ಸ್ಪಷ್ಟನೆ. ಅಧಿಕಾರಕ್ಕಾಗಿ ಏನ್ ಬೇಕಿದ್ರು ಮಾಡ್ತಾರಂತೆ. ಕಾಂಗ್ರೆಸ್ನಲ್ಲಿ ಬೀದಿ ಜಗಳ ಅಂದ್ರು ಬಿಜೆಪಿಗರು. ಆರ್ಡರ್ ಮಾಡಿದ್ದು ವೆಜ್ ಪಿಜ್ಜಾ, ಬಂದಿದ್ದು ನಾನ್ ವೆಜ್. ಡೊಮಿನೋಸ್ಗೆ ಬಿತ್ತು 50,000 ದಂಡ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಮೈಸೂರು ಸಮಾವೇಶದಲ್ಲಿ ಸಿಎಂ ಡಿಕೆಶಿ ಹೆಸರು ಹೇಳದೇ ಇದ್ದಿದ್ದು ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು. ಇದೀಗ ತೀವ್ರ ಚರ್ಚೆಯ ಬೆನ್ನಲ್ಲೇ ಉಭಯ ನಾಯಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರಿನ ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಬಳಿಕ ಮಾತನಾಡಿದ ಸಿಎಂ ಹಾಗೂ ಡಿಸಿಎಂ ಎಲ್ಲಾ ಗೊಂದಲಕ್ಕೂ ಕೂಡ ತೆರೆ ಎಳೆದ್ರು. ಡಿಸಿಎಂ ಡಿಕೆಶಿ ಮಾತನಾಡಿ, ಸಿಎಂಗೆ ಹೇಳಿಯೇ ನಿನ್ನೆ ದೆಹಲಿಗೆ ಹೋಗಿದ್ದೆ, ಅದನ್ನ ಮುಗಿಸಿ ರಾತ್ರಿಯೇ ವಾಪಸ್ ಬಂದಿದ್ದೇನೆ. ಯಾವ ರಾಜಕೀಯಕ್ಕೂ ಕೂಡ ಹೋಗಿರಲಿಲ್ಲ. ಬಿಜೆಪಿಯವರಿಗೆ ನನ್ನ ಬಗ್ಗೆ ಪ್ರೀತಿ ಜಾಸ್ತಿ, ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ ಅಂತ ಹೇಳಿದ್ರು. ಇನ್ನು ಸಿದ್ದರಾಮಯ್ಯ ಮಾತ್ರ ಡಿಕೆ ಶಿವಕುಮಾರ್ಗೆ ನಿನ್ನೆಯ ಸಮಾರಂಭದಲ್ಲಿ ಯಾವ ಅವಮಾನವನ್ನು ಕೂಡ ಮಾಡಿಲ್ಲ. ವೇದಿಕೆ ಮೇಲೆ ಇಲ್ಲದವರನ್ನ ಸ್ವಾಗತ ಮಾಡಲಾಗುತ್ತಾ, ಬಿಜೆಪಿ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡ್ತಿದೆ ಅಂತ ಹೇಳಿ ಗುಡುಗಿದ್ರು. ನಾನು ಚೀಫ್ ಮಿನಿಸ್ಟರ್ಗೂ ನಾನು ಹೇಳಿದೆ, ನನಗೆ ಎಮರ್ಜೆನ್ಸಿ ಬೇರೆ ಮೊದಲೇ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು, ಅದಕ್ಕೆ ನಾನು ಭಾಷಣ ಮಾಡ್ಬಿಟ್ಟು ನಾನು ಹೊರಟೆ. ಆದರೆ ನಾನು ಹೋಗಿ 7:30 ಗಂಟೆಗೆ ಅಲ್ಲಿ ತಲುಪಿ ತಿರ್ಗಾ ವಾಪಸ್ಸು 9 ಗಂಟೆಗೆ ವಾಪಸ್ ಬಂದಿದ್ದೀನಿ. ನಾನು ಅದು ಬಿಟ್ಟರೆ ಯಾವ ರಾಜಕಾರಣನೂ ಇಲ್ಲ, ಯಾವ ಟೂರ್ ಪ್ರೋಗ್ರಾಮು ಇಲ್ಲ, ಏನಿಲ್ಲ. ನನ್ನ ಖಾಸಗಿ ಕಾರ್ಯಕ್ರಮ ಓದೆ ಮುಗಿಸ್ದೆ ಬಂದೆ. ಅವ್ರಿಗೆ ಯಾವಾಗಲೂ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ. ಬಿಜೆಪಿಯವರು ಮೊಸರು ಕಲ್ಲು ಹುಡುಕುವಂಥವ್ರು. ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಲ್ವಾ. ಅವಮಾನ ಎಲ್ಲಿ ಮಾಡಿದ್ರು? ಅವರು ಇರಲಿಲ್ಲ ಅಲ್ಲಿ. ಅವಮಾನ ಹೆಂಗೆ? ಸಮಾವೇಶದಿಂದ ಡಿಕೆ ಅರ್ಧಕ್ಕೆ ಹೋದ ವಿಚಾರಕ್ಕೆ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಸಿಎಂ ಡಿಸಿಎಂ ನಡುವೆ ಬೀದಿ ಜಗಳ ನಡೀತಾ ಇದೆ, ಬಟ್ಟೆ ಒಂದು ಹರಿದುಕೊಂಡಿಲ್ಲ ಅಷ್ಟೇ. ಇಬ್ಬರ ಬೆಂಬಲಿಗರು ಬೀದಿ ಕಾಳಗ ಮಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಅಲ್ಲದೆ ನಮಗೆ ಅವರಿಬ್ಬರ ಜಗಳದಿಂದ ಏನ್ ಲಾಭ ನಷ್ಟಕ್ಕಾಗಿಯೇ ಇಬ್ಬರ ಮಧ್ಯೆ ಜಗಳ ನಡೀತಾ ಇರೋದು ಅಂತ ಹೇಳಿ ಸಿಎಂ ಹೇಳಿಕೆಗೆ ಟಾಂಗ್ ಕೊಟ್ರು. ಇತ್ತ ಅಶ್ವಥ್ ನಾರಾಯಣ್ ಕೂಡ ಕಾಂಗ್ರೆಸ್ನಲ್ಲಿ ಇದೆಲ್ಲ ಸಹಜ, ಅವರಿಗೆ ಅಧಿಕಾರ ದುಡ್ಡಿದ್ರೆ ಸಾಕು, ಅಧಿಕಾರಕ್ಕೆ ಏನು ಬೇಕಾದರೂ ಸಹಿಸಿಕೊಳ್ತಾರೆ ಎನ್ನುವ ಮೂಲಕ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದರೆ ತಂದಿಕ್ಕದಲ್ಲ ಇದು, ತಂದಿಕ್ಕಕ್ಕೆ ಏನಿದೆ ಇದರಲ್ಲಿ? ನೀವೇ ಬೀದಿಯಲ್ಲಿ ಬಟ್ಟೆ ಒಂದು ಅರ್ಧ ಹಾಕೊಂಡಿಲ್ಲ ಅಷ್ಟೇ, ಇನ್ನೆಲ್ಲ ಆಗಿದೆ. ಈಗ ನಿಮ್ಮ MLAಗಳೇ ನಿಮ್ಮ ಪರ ಅರ್ಧ ಅವ್ರ ಪರ ಅರ್ಧ ಬ್ಯಾಟಿಂಗ್ ನಡೀತಾ ಇದೆಯಲ್ಲ ಡೈಲಿ. ತೆಂಗಿನಕಾಯಿ ಎಲ್ಲ ಹೊಡಿತಾ ಇದ್ರಲ್ಲ, ದಾವಣಗೆರೆಯಲ್ಲೋ ಎಲ್ಲ ತೆಂಗಿನಕಾಯಿ ಹೊಡೆದಿರೋದಲ್ಲ, 1,001 ತೆಂಗಿನಕಾಯಿ ಹೊಡೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ನಾವು ಬೆಂಕಿ ಇಟ್ಟಿದ್ವು, ನಾವು ತೆಂಗಿನಕಾಯಿ ಹೊಡೆಯಕ್ಕೆ ಹೇಳಿದ್ವಿ ಕಾಂಗ್ರೆಸ್ ಪಾರ್ಟಿಯವರಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಅನ್ಸಲ್ಲ, ಎವ್ರಿಥಿಂಗ್ ಇಸ್ ಓಕೆ, ಪಾರ್ಟ್ ಆಫ್ ಫ್ಯಾಮಿಲಿ. ಅವಮಾನ ಮಾಡ್ತೀರಾ, ತೆಗಳ್ತೀರಾ, ಏನು ಬೇಕಾದ್ರೆ ಮಾಡಿ, ತೊಂದರೆ ಇಲ್ಲ. ಇವ್ರು ಕಾಂಗ್ರೆಸ್ನವ್ರಿಗೆ ನಾಯಕರುಗಳಿಗೆ ಏನು ಅಂದರೆ ಅವ್ರು ದುಡ್ಡು ಹೊಂದಿದ್ರೆ ಆಯಿತು, ಅಧಿಕಾರ ಹೊಂದಿದ್ರೆ ಆಯಿತು. ಅಧಿಕಾರ ದುಡ್ಡಿಗೋಸ್ಕರ ಏನು ಬೇಕಾದ್ರೆ ಮಾಡ್ತೀವಿ, ಹೇಗೆ ಬೇಕಾದ್ರೆ ಸಹಿಸ್ಕೋತೀವಿ, ಹೆಂಗೆ ಬೇಕಾದ್ರೆ ಇರ್ತೀವಿ ಅನ್ನೋದಕ್ಕೆ ಉದಾಹರಣೆಗಳು ಎಲ್ಲ ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಜಟಾಪಟಿ ಮುಂದುವರೆದಿದೆ. ಈ ಮಧ್ಯೆ ಸಿಎಂ ಡಿಸಿಎಂ ಪರ ವಿರೋಧ ಸ್ವಾಮೀಜಿಗಳು ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಂಭಾಪುರಿ ಜಗದ್ಗುರು ಶ್ರೀಗಳು ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ ಅವಧಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಹೋರಾಟ ನಡೆಯಿತು, ಅದಕ್ಕೆ ಬೆಂಬಲಿಸಿದವರ ಮೇಲೆಯೇ ಅದೇ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ದು ನಮಗೆ ಬೇಸರವಾಗಿದೆ. ಜಾತಿ ಗಣತಿಯನ್ನ ಮಾಡಿ ವೀರಶೈವ ಲಿಂಗಾಯತರು ಕೇವಲ 60 ಲಕ್ಷ ಅಂತ ಹೇಳಲಾಗಿದೆ. ವೀರಶೈವ ಲಿಂಗಾಯತರು ಒಳಪಂಗಡವನ್ನ ಮರೆತು ಒಂದಾಗಬೇಕು. ಇತ್ತೀಚೆಗೆ ವೀರಶೈವ ಲಿಂಗಾಯತರಿಗೆ ರಾಜಕೀಯ ಪ್ರಾತಿನಿಧ್ಯ ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಮೊದಲು ನಾವೊಂದಾಗಿ ನಂತರ ವಿರಕ್ತಕರು ಅಂದ್ರೆ ಬಸವಾಭಿಮಾನಿಗಳನ್ನ ಒಂದೇ ವೇದಿಕೆಗೆ ತರುವ ಸಂಕಲ್ಪವಿದೆ ಅಂತ ಕೂಡ ತಿಳಿಸಿದ್ದಾರೆ. ಅಖಂಡವಾದಂತಹ ವೀರಶೈವ ಲಿಂಗಾಯತ ಸಮಾಜ ನೂರಾರು ಒಳಜಾತಿಗಳ ಪ್ರಭೇದಗಳಿಂದ ಸ್ವಲ್ಪ ಆತಂಕ ತೊಂದರೆಗಳನ್ನು ನಾವು ಕಾಣ್ತಾ ಇದ್ದೇವೆ. ವೀರಶೈವ ಧರ್ಮದ ಪಂಚಪೀಠಗಳು ಒಂದೇ ವೇದಿಕೆಯಲ್ಲಿ ಬಂದು ಒಂದು ಭಾವೈಕ್ಯತೆಯ ಸಂದೇಶವನ್ನು ಕೊಡಬೇಕು ಮತ್ತು ವೀರಶೈವ ಲಿಂಗಾಯತ ಸಮಾಜಕ್ಕೆ ಏನು ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಹಿನ್ನಡೆ ಏನಾಗ್ತಾ ಇದೆ. ವೆಜ್ ಆರ್ಡರ್ ಮಾಡಿದ್ದ ವಿದ್ಯಾರ್ಥಿಗೆ ನಾನ್ ವೆಜ್ ಡೆಲಿವರಿ ಮಾಡಿದ ಡೊಮಿನೋಸ್ ಕಂಪನಿಗೆ ಗ್ರಾಹಕರ ನ್ಯಾಯಾಲಯ 50,000 ರೂಪಾಯಿ ದಂಡ ವಿಧಿಸಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಮೂಲದ ಪ್ರದ್ಯುಮ್ನ ಇನಾಮ್ದಾರ್ ವಿದ್ಯಾಗಿರಿಯಲ್ಲಿರುವ ಡೊಮಿನೋಸ್ಗೆ ಪಿಜ್ಜಾ ಆರ್ಡರ್ ಮಾಡಿದ್ದ. 1 ವೆಜ್ ಪಿಜ್ಜಾ, 2 ಜಿಂಗಿ ಪಾರ್ಸಲ್ ಗಾರ್ಲಿಕ್ ಪಿಜ್ಜಾ ಆರ್ಡರ್ ಮಾಡಿದ್ರು. ಆರ್ಡರ್ ತಡವಾಗಿ ಡೆಲಿವರಿ ಮಾಡಿದ್ದನ್ನ ಪ್ರದ್ಯುಮ್ನ ಮತ್ತು ಡೆಲಿವರಿ ಬಾಯ್ ನಡುವೆ ಕೊಂಚ ಮಾತಿನ ಚಕಮಕಿ ನಡೆದಿತ್ತು. ಇದಾದ ಬಳಿಕ ರೂಮ್ಗೆ ಹೋಗಿ ಪಾರ್ಸಲ್ ಓಪನ್ ಮಾಡಿ ಸೇವಿಸಿದಾಗ ವೆಜ್ ಬದಲು ನಾನ್ ವೆಜ್ ಪಿಜ್ಜಾ ಡೆಲಿವರಿ ಮಾಡಿರೋದು ಗೊತ್ತಾಗಿದೆ. ಈ ಬಗ್ಗೆ ಡೊಮಿನೋಸ್ಗೆ ಕರೆ ಮಾಡಿ ವಿಚಾರಿಸಿದಾಗ ಮತ್ತೊಂದು ಸಾರಿ ಆರ್ಡರ್ ಮಾಡಿದಾಗ ಬೇರೆ ಏನಾದರೂ ಪರಿಹಾರವಾಗಿ ಆಹಾರ ಕಳಿಸ್ಕೊಡ್ತೀವಿ ಅಂತಷ್ಟೇ ಸಮಜಾಯಿಷಿಯನ್ನ ನೀಡಿದ್ರು. ಇದರಿಂದ ನೊಂದ ಪ್ರದ್ಯುಮ್ನ ಗ್ರಾಹಕರ ನ್ಯಾಯಾಲಯದ ಮೊರೆ ಹೋದರು. ವಿಚಾರಣೆ ನಡೆಸಿದ ಗ್ರಾಹಕರ ನ್ಯಾಯಾಲಯ ಡೊಮಿನೋಸ್ ಸಂಸ್ಥೆಗೆ ಬರೋಬ್ಬರಿ 50,000 ರೂಪಾಯಿ ದಂಡ ವಿಧಿಸಿ ಆದೇಶ ಮಾಡಿದೆ.
ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದೀಗ ಮಾತುಕತೆಗೆಂದು ಬಂದವನು ಕೊಲೆ ಮಾಡಲು ಯತ್ನಿಸಿರುವ ಘಟನೆ HALನಲ್ಲಿ ನಡೆದಿದೆ. ಜುಲೈ 17ರಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಸೆಲ್ವ ಕಾರ್ತಿಕ್ ಕೊಲೆ ಮಾಡಲು ಯತ್ನಿಸಿದ ಆರೋಪಿ. ತಮಿಳುನಾಡು ಮೂಲದ ಆರೋಪಿ ಸೆಲ್ವ ಕಾರ್ತಿಕ್ಗೆ ಕರ್ನಾಟಕದ ಓರ್ವ ವಿವಾಹಿತ ಮಹಿಳೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ದಾಳೆ. ಆರೋಪಿ ಸೆಲ್ವ ಕಾರ್ತಿಕ್ ಇನ್ಸ್ಟಾಗ್ರಾಂನಲ್ಲೇ ಮಹಿಳೆಗೆ ಮೆಸೇಜ್ ಮಾಡಿ ಪ್ರೀತಿಸುವಂತ ಪೀಡಿಸ್ತಾ ಇದ್ದ. ಈ ವಿಚಾರವನ್ನ ಮಹಿಳೆ ಗಂಡನಿಗೆ ಹೇಳದೆ ತನ್ನ ತಂದೆಗೆ ತಿಳಿಸಿದ್ದಾಳೆ. ಆಗ ಮಹಿಳೆಯ ತಂದೆ ಮಾತುಕತೆಗೆ ಅಂತ HALಗೆ ಕಾರ್ತಿಕ್ನನ್ನ ಕರೆಸಿಕೊಂಡಿದ್ದ. HALಗೆ ಬಂದ ಕಾರ್ತಿಕ್ನನ್ನ ಮಹಿಳೆಯ ತಮ್ಮ ಪ್ರಶಾಂತ್ ತನ್ನ ಬೈಕ್ನಲ್ಲಿ ಹಿಂದೆ ಕೂರಿಸಿಕೊಂಡು ಹೋಗ್ತಾ ಇದ್ದ. ಈ ವೇಳೆ ಆರೋಪಿ ಕಾರ್ತಿಕ್ ಹಿಂದಿನಿಂದ ಪ್ರಶಾಂತ್ನ ಕತ್ತು ಕೊಯ್ದು ಕೊಲೆ ಮಾಡಲು ಯತ್ನಿಸಿದ್ದಾನೆ. ಸದ್ಯ ಗಾಯಾಳು ಪ್ರಶಾಂತ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿ ಸೆಲ್ವ ಕಾರ್ತಿಕ್ನನ್ನ HAL ಪೊಲೀಸರು ಬಂಧಿಸಿದ್ದಾರೆ. ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ಯುವಕ ನೀರಿಗೆ ಬಿದ್ದಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು. ಪತ್ನಿಯೇ ತಳ್ಳಿ ಕೊಲೆಗೆ ಯತ್ನಿಸಿದ್ದಾಳೆ ಅಂಥೇಳಿ ಪತಿ ತಾತಪ್ಪ ಗಂಭೀರ ಆರೋಪ ಮಾಡಿದ್ದ. ಇದೀಗ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿಯೇ ನದಿಗೆ ತಳ್ಳಿ ಹತ್ಯೆಗೆ ಯತ್ನಿಸಿದ್ದಾಳೆ ಅಂಥೇಳಿ ಆರೋಪಿಸಿರುವ ತಾತಪ್ಪ ವಿರುದ್ಧ ಬಾಲ್ಯ ವಿವಾಹ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪತ್ನಿ ಗದ್ಯಮ್ಮಳ ವಯಸ್ಸಿನ ದಾಖಲಾತಿ ನೀಡುವಂತೆ ಪತಿ ತಾತಪ್ಪನಿಗೆ ಡೆಡ್ಲೈನ್ ಕೊಡಲಾಗಿದೆ. 15 ವರ್ಷ 8 ತಿಂಗಳ ವಯಸ್ಸಿನ ಅಪ್ರಾಪ್ತ ಬಾಲಕಿ ಗದ್ಯಮ್ಮಳನ್ನ ತಾತಪ್ಪ ಮದುವೆ ಮಾಡಿಕೊಂಡಿರುವ ಬಗ್ಗೆ ಯಾದಗಿರಿ ಜಿಲ್ಲಾ ಮಹಿಳಾ ರಕ್ಷಣಾಧಿಕಾರಿಗಳ ತಂಡ ಪತ್ತೆ ಮಾಡಿದೆ. ಶಾಲಾ ದಾಖಲಾತಿಯ ಪ್ರಕಾರ ತಾತಪ್ಪನ ಪತ್ನಿ ಗದ್ಯಮ್ಮ ಅಪ್ರಾಪ್ತೆ ಎನ್ನುವುದು ಕನ್ಫರ್ಮ್ ಆಗಿದೆ. ಈ ಸಂಬಂಧ ತಾತಪ್ಪನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ರಾಯಚೂರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಪತ್ರ ಬರೆಯಲಾಗಿದೆ. ತಾತಪ್ಪನ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ವಿವಾಹದ ಕುರಿತು ತಾತಪ್ಪನ ಕುಟುಂಬದ ಪ್ರಮುಖರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಆದರೆ ತಾತಪ್ಪ ಪತ್ನಿ ಗದ್ಯಮ್ಮಳ ಬಗ್ಗೆ ಯಾವುದೇ ದಾಖಲೆಗಳನ್ನು ನೀಡದೆ ಕೇವಲ ಮೌಖಿಕವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಇದೀಗ ಸೂಕ್ತ ದಾಖಲೆಯನ್ನು ಒದಗಿಸುವಂತೆ ಅಧಿಕಾರಿಗಳು ಕಾಲಾವಕಾಶವನ್ನ ನೀಡಿದ್ದು, ಒಂದು ವೇಳೆ ದಾಖಲೆಗಳನ್ನು ನೀಡದಿದ್ದರೆ ತಾತಪ್ಪ ಹಾಗೂ ಕುಟುಂಬಸ್ಥರ ವಿರುದ್ಧ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಮಾತಿದೆ. ಅದೇ ರೀತಿ BMTC ಚಾಲಕನಾಗಿರುವ ಕದೀರಪ್ಪ ಜವನರ್ ಕೂಡ ವಂಚಕರ ಜಾಲಕ್ಕೆ ಸಿಕ್ಕು ಹಣ ಕಳ್ಕೊಂಡಿದ್ದಾರೆ. BMTCಲಿ ಚಾಲಕನಾಗಿ ಕೆಲಸ ಮಾಡ್ತಾರೋ ಇವರಿಗೆ ನಿಮ್ಮ ಊರಲ್ಲಿ ಜಮೀನಲ್ಲಿ ಟವರ್ ಹಾಕೋದಾಗಿ ಹೇಳಿ ಹಣ ಪಡೆದು ವಂಚಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಬಂದ ಫೇಕ್ ಪೋಸ್ಟ್ ನೋಡಿ 39,000 ರೂಪಾಯಿ ಹಣವನ್ನ ಕದೀರಪ್ಪ ಕಳ್ಕೊಂಡಿದ್ದಾರೆ. ಹವರಿಯಲ್ಲಿರುವ ತಮ್ಮ ಜಮೀನಲ್ಲಿ ಮೊಬೈಲ್ ಟವರ್ ಹಾಕಿಸ್ಕೊಳ್ಳೋಣ, ಬಾಡಿಗೆ ಬರುತ್ತೆ ಅಂತ ಆಸೆಯಲ್ಲಿ ಕದೀರಪ್ಪ ಟವರ್ ಸಂಸ್ಥೆಯೊಂದರ ಹೆಸರು ಹೇಳ್ಕೊಂಡು ಪೋಸ್ಟ್ ಮಾಡಿದ ವ್ಯಕ್ತಿಗೆ ಕರೆ ಮಾಡಿದ್ದಾರೆ. ಆತ ಪ್ರತಿಷ್ಠಿತ ಟವರ್ ಕಂಪನಿಯೊಂದರ ಉದ್ಯೋಗಿ ಅಂತ ಇವರಿಗೆ ನಂಬಿಸಿ ಟವರ್ ಅಳವಡಿಕೆಯ ಪ್ರೊಸೀಜರ್ಗೆ ಹಂತ ಹಂತವಾಗಿ 38,100 ರೂಪಾಯಿಯನ್ನು ತನ್ನ ಖಾತೆಗೆ ವರ್ಗಾಯಿಸಿಕೊಂಡಿದ್ದಾನೆ. ತಿಂಗಳಿಗೆ 15,000 ಬಾಡಿಗೆ ಬರುತ್ತೆ, ಅಡ್ವಾನ್ಸ್ ಅಂತ 20 ಲಕ್ಷ ಕೊಡ್ತೀನಿ ಅಂತ ನಂಬಿಸಿ ಟವರ್ ಅಳವಡಿಕೆಗೆ ಅಗ್ರಿಮೆಂಟ್ ಮಾಡಬೇಕು ಅಂತ ಹಣ ಬೇಕಿದ್ದಾನೆ. ಬಳಿಕ ತಾನು ಮೋಸ ಹೋಗಿರೋದು ಗೊತ್ತಾಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. 2 ಗುಂಟೆ ಜಾಗ ಇದ್ರೆ ನಮಗೆ ಕೊಡಿ, 20 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂತೀವಿ, ತಿಂಗಳಿಗೆ 15,000 ರೂಪಾಯಿ ಕೊಡ್ತಾ ಇದ್ದೀವಿ, ರೆಂಟ್ ಕೊಡ್ತಾ ಇದ್ದೀವಿ, 30 ಲಕ್ಷ ರೂಪಾಯಿ ಕೊಡ್ತೀವಿ, 20 ವರ್ಷಕ್ಕೆ ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ಗೆ ನೀವು ಪ್ರೊಸೀಜರ್ ಫೀಸು 5,100 ರೂಪಾಯಿ ಕಟ್ಟಬೇಕು. ಈ ರೀತಿ ಅತಿಯಾಗಿ ನಮ್ಮನ್ನು ನಂಬಿಸಿ ಹಂತ ಹಂತವಾಗಿ 3 ಕಂತಿನ ಪ್ರಕಾರವಾಗಿ ದುಡ್ಡು ತಗೊಂಡಿದ್ದಾರೆ. ಟೋಟಲ್ 38,100 ರೂಪಾಯಿ ತಗೊಂಡಿದ್ದಾರೆ ಸರ್. ವಿಯೆಟ್ನಾಂನಲ್ಲಿ ಭೀಕರ ದೋಣಿ ದುರಂತ ಸಂಭವಿಸಿದೆ. ವಿಯೆಟ್ನಾಂನ ಹಾಲಾಂಗ್ ಕೊಲ್ಲಿಯಲ್ಲಿ 53 ಜನರನ್ನ ಹೊತ್ತೊಯ್ತಾ ಇದ್ದಂತಹ ಪ್ರವಾಸಿ ಹಡಗು ಮಗುಚಿ ಕನಿಷ್ಠ 34 ಜನ ಸಾವನ್ನಪ್ಪಿದ್ದಾರೆ. 8 ಮಂದಿ ನಾಪತ್ತೆ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ವಿಷಯ ತಿಳಿದ ಕೂಡಲೇ ರಕ್ಷಣಾ ತಂಡಗಳು ಸ್ಥಳಕ್ಕೆ ಧಾವಿಸಿದ್ದು 11 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಹಡಗಿನಲ್ಲಿ 48 ಪ್ರವಾಸಿಗರು ಮತ್ತು 5 ಸಿಬ್ಬಂದಿ ಇದ್ರು. ಬಲವಾದ ಗಾಳಿಯಿಂದಾಗಿ ಹಡಗು ಮಗುಚಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸಾಧ್ಯ ಆದಷ್ಟು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಶೋಧ ಕಾರ್ಯ ಕೈಗೊಳ್ಳುವಂತೆ ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ.